2007ರಲ್ಲಿ ಶುರುವಾಗಿದ್ದ ಸಾಲು ಸಾಲು ಅಡೆತಡೆಗಳನ್ನು ಎದುರಿಸಿದ್ದ ಮಾತುಕತೆಗೆ ಪ್ರಧಾನಿ ಮೋದಿ ಅಧಿಕೃತವಾಗಿ ಸಹಿ ಹಾಕುವ ಮೂಲಕ ಅಂತ್ಯ ಹಾಡಿದ್ದಾರೆ. ಇದು ಬರೀ ಕಾಗದದ ಮೇಲಿನ ಸಹಿ ಅಲ್ಲ, ಭಾರತದ ಆರ್ಥಿಕತೆಯನ್ನೇ ಬದಲಿಸೋ ತಾಕತ್ತು ಇರೋ ನಿರ್ಧಾರ. ಪ್ರಧಾನಿ ನರೇಂದ್ರ ಮೋದಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯೆನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸಮ್ಮುಖದಲ್ಲಿ ಮೆಗಾ ಡೀಲ್ ಫೈನಲ್ ಆಗಿದೆ. ಈ ಒಪ್ಪಂದಕ್ಕೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಯಲಾಗ್ತದೆ. ನರೇಂದ್ರ ಮೋದಿ ಚದುರಂಗದ ಆಟಕ್ಕೆ ಜಗತ್ತು ಬೆರಗಾಗಿದೆ. ಯುರೋಪಿಯನ್ ಯೂನಿಯನ್ ಜೊತೆ ಭಾರತದ ಮಹಾ ಡೀಲ್ಗೆ ಅಂಕಿತ ಬಿದ್ದಿದೆ. 27 ದೇಶಗಳ ಕೂಟವಾದ ಯುರೋಪಿಯನ್ ಯೂನಿಯನ್ ಜೊತೆ 19 ವರ್ಷಗಳ ಬಳಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಡೀಲ್ ಭಾರತಕ್ಕೆ ಹೆಂಗ್ ಬೇಕೋ ಹಂಗೆ ನಡೆದಿದೆ. ಒಪ್ಪಂದದಿಂದ ಕೃಷಿ ಮತ್ತು ಡೈರಿ ಕ್ಷೇತ್ರಗಳನ್ನ ಹೊರಗಿಡುವಲ್ಲಿ ಮೋದಿ ಯಶಸ್ಸು ಕಂಡಿದ್ದಾರೆ. ಯುರೋಪ್ ಕೃಷಿ ಮತ್ತು ಡೈರಿ ಉತ್ಪನ್ನಗಳು ಭಾರತಕ್ಕೆ ಬರಲ್ಲ. ಭಾರತದ ರೈತರ ಹಿತ ಕಾಪಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ. ಭಾರತದ ಟೆಕ್ಸ್ಟೈಲ್ಸ್, ಲೆದರ್, ಆಟೋಮೊಬೈಲ್, ಔಷಧ, ಪೆಟ್ರೋಲಿಯಂ ಉತ್ಪನ್ನಗಳು, ಕೆಮಿಕಲ್ಸ್, ಪೇಂಟ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್ ಉತ್ಪನ್ನಗಳು ಯುರೋಪಿಯನ್ ಯೂನಿಯನ್ಗೆ ರಫ್ತು ಆಗಲಿವೆ. ಯುರೋಪ್ನಲ್ಲಿ ಭಾರತದ ಉತ್ಪಾದನೆಗಳ ಸೇಲ್ ಹೆಚ್ಚಾಗಲಿದೆ. ಈ ಒಪ್ಪಂದ ಭಾರತದ ಟೆಕ್ಸ್ಟೈಲ್ಸ್, ಆಭರಣ ಮತ್ತು ಐಟಿ ಕಂಪನಿಗಳಿಗೆ ಯುರೋಪ್ ಬಾಗಿಲನ್ನ ಸದಾ ತೆರೆದಿರುವಂತೆ ಮಾಡಿದೆ.